ಇದ್ರೆ ಗೈಸ್ ಇವಳು ಜೀವನನೇ ಹೆಂಗ್ ಆಗ್ಬಿಟ್ಟಿದೆ ಗೈಸ್, ಬರೀ ಮಲ್ಕೊಳ್ಳೋದು ಎದೋಳೋದು ಡ್ಯಾನ್ಸ್ ಮಾಡು ಇವಾಗ ನಮ್ಮ ಜೀವನ ಹೆಂಗ್ ಗೊತ್ತಾ, ನಮ್ಮ ಹಾರ್ಟ್ ಬೀಟ್ ಇದ್ದಂಗೆ ಇದೆ. ಫಸ್ಟ್ ಟೈಮ್ ಲೈಫಲ್ಲಿ ಬಂದಿರೋದ ಈ ಥರ ಫಿಲಮ್ಗೆ. ಏನಮ್ಮ ಇದು ಅವತಾರ ಒತ್ತಿ ಒತ್ತಿ ಬ್ರೇಕ್ನೇ ಕಿತ್ತಾಕ್ಬಿಡೋರೆ ನೋಡಿ ಯಾವ ಥರ ಆಗೋಗ್ಬಿಟ್ಟಿದೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗಾಯ್ಸ್ ಇವತ್ತಿನ ವಿಡಿಯೋ ನನ್ನ ತಮ್ಮಲ್ಲಿ ನೋಡ್ತಾರೆ. ಸೊ ಕ್ಯಾಶುವಲ್ ಆಗಿ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು. ಸೊ ನನ್ನ ಕಾರ್ದು ಆರನ್ ವರ್ಕ್ ಆಗ್ತಿದೆ ಗೊತ್ತಾ ಗೈಸ್. ಸೊ ಆರನ್ ಜೊತೆಗೆ ನೋಡಿ ಇಲ್ಲಿ ಏರ್ ಬ್ಯಾಗ್ ಕೂಡ ಓಪನ್ ಆಗ್ಬಿಟ್ಟಿದೆ ಗೈಸ್ ಇದ್ರದ್ದು ನೋಡಿ ಯಾವ ಥರ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೇ ಇವಾಗ ಆರನ್ ಹಾಕ್ಸೋದಕ್ಕೆ ಹೋಗ್ತಿದ್ದೀನಿ. ಸೊ ಈ ಆರನ್ ಸ್ಟ್ರಿಪ್ಪು ಬಂದ್ಬಿಟ್ಟು 2,500 ಅಂತ ಗೈಸ್. ಒಳಗೆ ಒಂದು ಟೇಪ್ ಥರ ಬರೋದು, ಬನ್ನಿ ತೋರಿಸ್ತೀವಿ ಗ್ಯಾರೇಜಲ್ಲಿ ಅದು ಹೆಂಗಿರುತ್ತೆ ಅಂತ. ಸೊ ತರಿಸಿ ಐಟಮ್ನ ಬನ್ನಿ ಹೋಗ್ಬಿಟ್ಟು ಫಸ್ಟ್ ಇದು ಹಾಕೊಂಬರೋಣ. ಆರನ್ ಇಲ್ಲ ಅಂತಂದ್ರೆ ಗೈಸ್ ಈ ಬೆಂಗಳೂರಲ್ಲಿ ಅಂತೂ ದೇವರನ್ನ ಗಾಡಿ ಓಡಿಸೋದಕ್ಕಾಗಲ್ಲ. ನಂಗೊಂದು ಕರೆಕ್ಟಾಗಿ 3-4 ಡೇಸ್ ಆಯಿತು ಆರನ್ ಇಲ್ದೇನೆ. ಒಂದು ಚೂರು ಮೂವ್ ಮಾಡೋಕ್ಕಾಗಲ್ಲ ಗೈಸ್ ಗಾಡಿನ. ಅಕ್ಕಪಕ್ಕ ಯಾರು ನಾವು ಹೋಗ್ತಿರ್ಬೇಕಾದ್ರೆ ಅಕ್ಕಪಕ್ಕ ಬಂದ್ಬಿಟ್ರೆ ಆ ಟೈಮಲ್ಲಿ ನಾವೇನು ಮಾಡಬೇಕು, ಏನು ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ. ಸೊ ಅದಕ್ಕೇ ಇವಾಗ ಫಸ್ಟ್ ಹೋಗ್ಬಿಟ್ಟು ಇದನ್ನ ಹಾಕ್ಸ್ಕೊಂಬಂದ್ಬಿಡ್ತೀನಿ ಗೈಸ್. ಈಗ ಜಸ್ಟ್ ಗ್ಯಾರೇಜಿಗೆ ರೀಚ್ ಆದೆ. ಸೊ ನಾನು ಈ ಗ್ಯಾರೇಜಿಗೆ ಒಂದು 15 ವರ್ಷದಿಂದ ಬರ್ತಾ ಹಿಂಗೆ ಗೈಸ್. ನಮ್ಮಪ್ಪನ ಹತ್ರ ಓಮಿನಿ ಇತ್ತು ಅವಾಗ. ಸೊ ಓಮಿನಿ ಇದ್ದಾಗ್ಲಿಂದನೂ ನಮ್ಮಪ್ಪ ಇಲ್ಲಿಗೆ ಬಂದು ಗಾಡಿ ಇದು ನಮ್ಮಪ್ಪ ಸರ್ವಿಸ್ ಮಾಡ್ತಿದ್ದು. ಸೊ ಅದಕ್ಕೆ ನಮ್ಮಪ್ಪನೇ ಮಾಡ್ತಿದ್ರು ಇಲ್ಲಿ ಬಂದ್ಬಿಟ್ಟು. ಸೊ ಅದಕ್ಕೆ ನಾನು ಹಂಗೆ ಕಂಟಿನ್ಯೂ ಮಾಡ್ಕೊಂಡ್ಬಂದೆ. ಸೊ ನಮಗೆ ಮತ್ತು ಈ ಓನರ್ಗೆ ಸಿಕ್ಕಾಪಟ್ಟೆ ನಂಟು ಅವಾಗಲಿಂದನೂ. ಬೇಕಾದ್ರೆ ಇರ್ರಿ ಅವ್ರು ಬರಲಿ ರವಿ ಅಣ್ಣ ಅಂತವರು. ಸೊ ಬಂದಾಗ ಕೇಳಿಸ್ತೀನಿ ಬೇಕಾದ್ರೆ ನಮ್ಮ ಅಪ್ಪ ಯಾವಾಗಿಂದ ಬರ್ತಿದ್ರು ಅಂತ ಅವ್ರ ಬಾಯಿಂದನೇ ಅವ್ರು ಹೇಳ್ತಾರೆ. ಗೈಸ್ ಇದೆ ಅದು ಆರೆಂಜ್ ಟ್ರಿಪ್ ಹೋಗಿರೋದು ನಂದು. ಎಷ್ಟಣ್ಣ ಇದು? 2,200 ರೂಪಾಯಿ ಅಂತ ಗೈಸ್ ಇದು. ಇವ್ರು ರವಿ ಅಣ್ಣ. ಹಾಯ್ ಅಣ್ಣ, ಹಾಯ್ ಮಾಡ್ರಿ ಒಳಗೆ ಒಂದು. ಹಾಯ್ ಸರ್. ಯಾವಾಗಿಂದ ನೋಡ್ತಾ ಇರೋ ನಮ್ಮ ಅಪ್ಪನ ನೀವು? ಹಾಂ ನಾವು ಅಪ್ಪನ ಯಾವಾಗಿಂದ ನೋಡ್ತಿದ್ರಿ ನೀವು? ಅವಾಗ ನಾನು 18-20 ವರ್ಷದಿಂದ ನೋಡ್ತಾ ಇದ್ದೀನಿ. ನಮ್ಮ ಅಪ್ಪನೇ ತಾನೇ ಬರ್ತಿದ್ದು ಗಾಡಿ ರೆಡಿ ಮಾಡ್ಸಕ್ಕೆ. ಫಸ್ಟ್ ಬರ್ತಾ ಇದ್ದು ನಿಮ್ಮ ತಂದೆಯವರೇ. ಆಮೇಲೆ ನೀನು ಚಿಕ್ಕ ವಯಸ್ಸು ಅವಾಗ ಚಿಕ್ಕ ಕೂಡ ಆಯ್ತು ನಾನು ಬಂದಾಗಿಲ್ಲ. ತಗೊಂಡ್ಬಂದು ಒಂದು ಗಾಡಿ ಗುದ್ದಿದ್ದಲ್ಲ, ಓ ನಾನು ಆಲ್ಟೋ ಗಾಡಿಗೆ. ಓ ಅಪ್ಪ ಅಂತ ನಿಮ್ಮಪ್ಪ ಸುಮ್ಮನೆ ರೀ ಅವ್ರಿಗೆಲ್ಲ ಕೈ ಮುಗಿಬೇಡಿ, ಮಕ್ಕಳು ಮಾಡೋದು ಮಾಮೂಲಿನೇ, ಅದೆಲ್ಲ ಏನೋ ಮಾಡೋಕ್ಕಾಗಲ್ಲ, ಏನೋ ಮಾಡೋಣ ಬಿಡ್ರಿ ಅಂದ್ಬಿಟ್ಟು ಆಮೇಲೆ ಕಾಂಪ್ರಮೈಸ್ ಮಾಡಿ ನೀವು ಮನೆಗೆ ಕಳಿಸಿ. ಹೌದು ಅವಾಗೆಲ್ಲ ಗೈಸ್ ಇಲ್ಲಿ ಮುಂದೆ ಕಡೆ ಆಟೋ ಓಡಿಸ್ತಿದೆ, ಇಲ್ಲೆಲ್ಲ ಮುಂದೆ ಹೋಗಿ ಟಚ್ ಮಾಡ್ಬಿಟ್ಟಿದೆ ಆಟೋನ. ಅವಾಗ ನಮ್ಮ ಅಪ್ಪ ಬಂದಿದ್ರು, ಯಾವ್ದೋ ನಾಟಕಕ್ಕೆ ಗುದ್ಬಿಟ್ಟಿದೆ ಹೋಗ್ಬಿಟ್ಟು ಆಟೋದಲ್ಲಿ. ಆದ್ಮೇಲೆ ಪಾಪ ನಮ್ಮ ಅಪ್ಪ ಇಲ್ಲೇ ಬಂದ್ಬಿಟ್ಟು ಆಟೋಕಾರನ ಬಿಟ್ಟು ರೆಡಿ ಮಾಡಿಸಿದ್ದು. ಸೊ 18 ವರ್ಷ ನೋಡಿ ಅವ್ರು ಹೇಳಿದ್ರು 18 ವರ್ಷ ಬರ್ತಿದ್ದು ನಮ್ಮ ಅಪ್ಪ ಇಲ್ಲಿ. ಸೊ ಈಗ ಅದನ್ನ ರೆಡಿ ಮಾಡ್ತಿದ್ದಾರೆ ಇಲ್ಲಿ ಹೊಡೆದೋಗ್ಬಿಟ್ಟೈತೆ ಅಣ್ಣ. ಇದು ಇವಾಗ ಇದಕ್ಕೆ ನಮ್ಮ 2 ವೀಲರ್ ಗಾಡಿ 2 ವೀಲರ್ ಹ್ಯಾಂಡ್ ಲಾಕ್ ಓಡಿಸ್ಬೋದ ಗಾಡಿನ? ಇದಕ್ಕೆ ಆಗಲ್ವಾ? 2 ವೀಲರ್ ಹ್ಯಾಂಡ್ ಹಾಕ್ಬಿಟ್ಟು ಹಾಫ್ ರಿಂಗ್ ಮಾತ್ರನೇ ಇದು, ಫುಲ್ ರಿಂಗ್ ಆಗಲ್ಲ ಅಂತಾನ? 1.5 ರಿಂಗ್ ಹೊಡಿಬೇಕು. 2 ವೀಲರ್ ಹೆಂಗ್ ಹೊಡಿತಾರೆ? 1.5 ರಿಂಗ್. ಇವಾಗ ಆಟೋದೆಲ್ಲ ಬರುತ್ತಲ್ಲ ಹಿಂಗೆ ಸ್ಟೇರಿಂಗ್ ಥರ ಆಟೋದು, ಅದು ನಿಮ್ಗೆ ಇಷ್ಟೇ. ಇದು ಫುಲ್ ಕಟ್ ಹೊಡಿಬೇಕು. ಒಂಥರ ಒಂದ್ಸಲಿ ಆಸೆ ಗೈಸಿದ್ದಕ್ಕೆ ಇವಾಗ ಈ ಸ್ಟೇರಿಂಗ್ ಹಿಂಗೆ 2 ವೀಲರ್ ಹಾಕೊಂಡು ಓಡಿಸ್ಬೇಕು ಅಂತ. ಹೆಂಗಿರುತ್ತೆ ನೋಡಬೇಕು, ಮಜಾ ಇರುತ್ತೆ. ಸುಮ್ಮನೆ ಇಲ್ಲಿಂದ ಒಂದು ಅಟ್ಲೀಸ್ಟ್ ಹಿಂದೆವರೆಗೂ ಹೋಗ್ಬೇಕು ಒಂದ್ಸಲಿ 2 ವೀಲರ್ ಹಾಕೊಂಡು ಹ್ಯಾಂಡ್ ಹಾಕೊಂಡು. ನಂತರ ಬ್ರೈನ್ ಇರೋನು ಎಲ್ಲೂ ಸಿಗಲ್ಲ ಗೈಸ್. ಒಂಥರ ಡಿಫ್ರೆಂಟ್ ಬ್ರೈನ್ ನನಗೆ ಅಲ್ವಾ, ಹುಚ್ಚ ಅನ್ಕೊಂಡ್ಬಿಡ್ಬೇಕು ನಮ್ಗೆ ನೋಡಿದವರು. ನೋಡಿ ಗೈಸ್ ಆ ಸ್ಟೇರಿಂಗ್ ಹಿಂದೆಗಡೆ ಎಷ್ಟು ಐಟಮ್ಗಳಿದ್ದಾವೆ ನಮಗೇನೋ ಗೊತ್ತೇ ಆಗಲ್ಲ. ಯಪ್ಪ ಗೈಸ್ ಇವಾಗ ಆರನ್ ರೆಡಿ ಆಯಿತು. ಈಗ ಗಾಡಿ ಸರ್ವಿಸ್ ಮಾಡಬೇಕು ಲೈಕ್. ಇವಾಗ ಗಾಡಿ ಸರ್ವಿಸಿಗೆ ಬಿಟ್ಟೆ, ನನಗೆ ಒಂದು 6-7 ಮಂತ್ಸ್ ಆಗಿ ಗಾಡಿ ಸರ್ವಿಸಿಗೆ ಬಿಟ್ಟು. ಗಾಡಿ ಸರ್ವಿಸಿಗೆ ಬಿಟ್ಟಿರಲಿಲ್ಲ. ಸೊ ಅದಕ್ಕೆ ಇವಾಗ ಇಂಜಿನ್ ಬರೀ ಕಮ್ಮಿ ಆಗಿಬಿಟ್ಟಿತ್ತು, ಚೆಕ್ ಮಾಡಿದೆ. ಅದಕ್ಕೆ ಇವಾಗ ಕಾರ್ನ ಸರ್ವಿಸಿಗೆ ಬಿಟ್ಟಿದ್ದೀನಿ. ಸೊ 6 ಮಂತ್ಸ್ಗೂ ನಾನು ಬಿಡ್ತಾ ಇರ್ತೀನಿ ಗಾಡಿ ಸರ್ವಿಸ್ಗೆ. ಯಾಕಂದರೆ ನಾವೆಲ್ಲ ಲಾಂಗ್ ಎಲ್ಲರೂ ಹೋಗ್ತಾ ಇರ್ತೀವಿ, ಪ್ರಾಬ್ಲಮ್ ಆಗಬಾರ್ದು ಅಂತ ಅಂದ್ಬಿಟ್ಟು ಸರ್ವಿಸಿಗೆ ಬಿಟ್ಟಿದ್ದೀನಿ. ಬನ್ನಿ ಇವಾಗ ಮನೆಗೆ ಹೋಗೋಣ, ನೋಡೋಣ ಕುಶಾನಿ ಮತ್ತು ನಮ್ಮ ಅಮ್ಮ ಏನು ಮಾಡ್ತಿದ್ದಾರೆ ಅಂತ. ಗೈಸ್ ನೆಡ್ಕೊಂಡು ಓಡಾಡಿ ಎಷ್ಟೋ ದಿವಸಗಳಾಗ್ಬಿಡೆ ಗೈಸ್ ನಿಜವಾಗ್ಲೂ. ಇವಾಗ ಎಲ್ಲೇ ಹೋದ್ರೂ ಕಾರ್ ಎತ್ಕೊಂಡು ಹೋಗೋದು, ಎಲ್ಲೇ ಹೋದ್ರೂ ಬೈಕ್ ಎತ್ಕೊಂಡು ಹೋಗೋದು. ಸೊ ಅವಾಗ ಚಿಕ್ಕ ವಯಸ್ಸಲ್ಲಿದ್ದಾಗ ಹಿಂಗೆ ನೆಡ್ಕೊಂಡು ಹೋಗ್ತಿದ್ವಿ ನಾವೆಲ್ಲ ಕಡೆ. ಎಲ್ಲಿ ಹೋಗ್ಬೇಕಾದ್ರೆ ಚಿಕ್ಕ ಎಲ್ಲ ಏನೋ ತರಬೇಕಂದ್ರೆ ಐಟಮ್ಗಳು ನೆಡ್ಕೊಂಡು ಓಡಾಡ್ತಿದ್ವಿ. ಸೊ ಅದನ್ನು ಬಿಟ್ಟಿದ್ದೀವಿ ನಾವು ನೆಡ್ಕೊಂಡು ಓಡಾಡೋದು. ಸೊ ಈಗ ಮುಂದೆ ನಾನು ಅಂಗಡಿಗೆ ಹೋಗ್ಬೇಕು ಅಂತಂದರೆ ನಮ್ಮ ಮನೆ ಹತ್ರ ನೆಡ್ಕೊಂಡು ಓಡಾಡ್ತೀನಿ ಗೈಸ್. ಸೊ ಕಾಲೇಜ್ ಸ್ವಲ್ಪ ಕೆಲಸ ಕೊಡಬೇಕು ನಾವು. ಸೊ ನೀವು ಏನಾದರೂ ಐಟಮ್ ತರಬೇಕು ಅಂತಂದರೆ ಮನೆಯಿಂದ ಬೈಕಲ್ಲಿ ಹೋಗ್ತೀರಾ, ಇಲ್ಲ ಅಂತಂದರೆ ನೆಡ್ಕೊಂಡು ಓಡಾಡ್ತೀರಾ? ಅದನ್ನು ಕಮೆಂಟ್ ಮಾಡಿ ತಿಳಿಸಿ.
ನೋಡೋಣ ಎಷ್ಟು ಜನ ನಡ್ಕೊಂಡು ಹೋಗ್ತೀರಾ, ಎಷ್ಟು ಜನ ಬೈಕಲ್ಲಿ ಹೋಗ್ತೀರಾ ಅಂತ ಗೊತ್ತಾಗುತ್ತೆ. ನಮ್ಮ ರೋಡ್ ನೋಡಿ, ನಮ್ಮ ಅಪಾರ್ಟ್ಮೆಂಟ್ ರೋಡು, ಎಷ್ಟು ಅಪಾರ್ಟ್ಮೆಂಟ್ಗಳು ಗೈಸ್, ಸಿಕ್ಕಾಪಟ್ಟೆ ಅಪಾರ್ಟ್ಮೆಂಟ್ಗಳಿದ್ದಾವೆ. ಎಲ್ಲ ಕಡೆ ಬರೀ ಅಪಾರ್ಟ್ಮೆಂಟ್, ಅಫಿಷಿಯಲ್ ಇದು ರೋಡು. ಆದರೆ ಈ ಮಣ್ಣು ರೋಡ್ ನೋಡಿಬಿಟ್ರೆ ಬೇಜಾರಾಗ್ಬಿಡುತ್ತೆ ಗೈಸ್. ಇಲ್ಲೊಂದು ಟಾರ್ ಹಾಕಿ, ಸ್ಟ್ರೀಟ್ ಲೈಟ್ ಕೂಡ ಹಾಕಿ, ಅಕ್ಕಪಕ್ಕ ಫುಲ್ ಮರ ಹಾಕಿದ್ರೆ ಒಳ್ಳೆ ಫಾರಿನ್ ಥರ ಇರುತ್ತೆ ಗೈಸ್ ನಮ್ಮ ರೋಡು. ತಾನೇ, ಕರೆಕ್ಟ್ ತಾನೆ ಗೈಸ್? ಆದರೆ ಇಲ್ಲಿ ರೋಡ್ ಆಗ್ತಿಲ್ಲ, ಅದೇನಕ್ಕಂದ್ರೆ ನಿರ್ಧಾರ ಗೊತ್ತಾಗ್ತಿಲ್ಲ. ಸೈಟಲ್ಲಿ ಮನೆ ಕಟ್ಟಾದ್ಮೇಲೆ ಇಲ್ಲಿ ರೋಡ್ ಆಗ್ತಾರೋ ಗೊತ್ತಿಲ್ಲ. ಆದರೆ ರೋಡ್ ಹಾಕಿದ್ರೆ ಮಾತ್ರ ಇದೊಂಥರ ಅಫಿಷಿಯಲ್ ಆಗಿರುತ್ತೆ ಗೈಸ್. ಇಲ್ಲಾಂದರೆ ಧೂಳುಗಳೆಲ್ಲ ಬಂದು ನೋಡಿ, ಗೇಟ್ಗಳೆಲ್ಲ ಹಾಳಾಗುತ್ತೆ, ಒಳಗಡೆ ಕಾರ್ಗಳು ಹಾಳಾಗುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಫಸ್ಟ್ ನಾವು ಈ ಮನೆ ಇರೋಣ, ಅದಾದ್ಮೇಲೆ ಮಿಕ್ಕಿದ್ದು ರೋಡಲ್ಲಿ ಹಾಕ್ಕೊಂಡು ಏನಾರು ಹಾಕ್ಕೊಂಡು ಇಲ್ಲಿ ರೋಡ್ ಮನೆಯಿಂದ ಓಡಿಸ್ಬಿಟ್ರೆ ಏನು ಮಾಡೋದು, ಬ್ಯಾಂಕವ್ರು ಬಂದ್ಬಿಟ್ಟು. ನಾನು ಆಟೋ ನೋಡೋಣ ಏನಾಯ್ತು ನನ್ನ ಆಟೋಗೆ. ಇಲ್ಲಾಗ ಚಿಕ್ಕ ಮಕ್ಕಳುಗಳು ಕೂತ್ಕೊಂಡು ಈ ಬ್ರೇಕ್ ಒತ್ತಿ ಬ್ರೇಕ್ನೇ ಕಿತ್ತಾಕ್ಬಿಡೋರೆ ಗೈಸ್. ನನ್ನ ಜೀವನದಲ್ಲಿ ಹಿಂಗೆ ಎಲ್ಲ ಆಗೋದು. ಏನಾರೋ ಒಂದು ಪ್ರಾಬ್ಲಮ್ಗಳು ಆಗ್ತಾನೆ ಇರುತ್ತೆ. ಒಂದು ಸರಿ ಮಾಡಿದ್ರೆ ಇದೊಂದು ಪ್ರಾಬ್ಲಮ್ಮು, ಅದನ್ನು ಸರಿ ಮಾಡಿದ್ರೆ ಇನ್ನೊಂದು ಪ್ರಾಬ್ಲಮ್ಮು, ಅದನ್ನು ಸರಿ ಮಾಡಿದ್ರೆ ಇವೆಂಟ್ ಮತ್ತೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಯಪ್ಪ, ಜೀವನದಲ್ಲಿ ಈ ಥರ ಪ್ರಾಬ್ಲಮ್ಗಳು ಬರ್ತಾನೆ ಇರುತ್ತೆ ಗೈಸ್. ಏನೋ ಮಾಡೋದಕ್ಕಾಗಲ್ಲ. ಲೈಫೇ ಹಂಗಲ್ವಾ? ಇವಾಗ ನಮ್ಮ ಲೈಫು ಒಂದೇ ಲೈನಲ್ಲಿ ಹೋಗ್ತಿದ್ರೆ ಅದು ಮಜಾ ಇರಲ್ಲ. ನೋಡಿ, ನಮ್ಮ ಹಾರ್ಟ್ ಬೀಟು ಕೆಳಗಡೆ ಮೇಲೆ ಹೋಗ್ತಾ ಇರುತ್ತೆ. ಆ ಥರ ಹೋದ್ರೆ ನಾವು ಚೆನ್ನಾಗಿರ್ತೀವಿ. ನಮ್ಮ ಹಾರ್ಟ್ ಲೈನ್ ಸ್ಟ್ರೈಟಾಗಿ ಹೋಗ್ಬಿಟ್ರೆ ನಾವು ಚೆನ್ನಾಗಿರ್ತೀವ, ಸದೋಗ್ಬಿಡ್ತೀವಿ. ಸೊ ಹಂಗೆ ನಮ್ಮ ಜೀವನ ಕೂಡ ಕೆಳಗಡೆ ಮೇಲೆ ಹೋಗ್ತಾ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ. ಖುಷಿ ಇರುತ್ತೆ, ದುಃಖ ಇರುತ್ತೆ, ಅಳುವು ಇರುತ್ತೆ, ಎಲ್ಲ ಇರುತ್ತೆ. ಎಲ್ಲ ಅನ್ಸ್ಕೊಂಡು ಹೋಗ್ಬೇಕು. ಜಸ್ಟ್ ಮನೆಗೆ ಬಂದೆ. ನೋಡೋಣ ಏನು ಮಾಡ್ತಾರೆ ನಮ್ಮ ಮನೇಲಿ ಎಲ್ಲರೂ. ಐ ಮದರ್ ಇಂಡಿಯಾ. ಏನು ಮಲಿಸ್ಬಿಟ್ಟಿದ್ಯಾ ಕ್ವಶನ್? ನೀನು ಮಧ್ಯಾಹ್ನ ಮಲಿಸಿದ್ಯಾ? ಮಾಡ್ಕೊಂಡು ಬಂದು ತಿನ್ನಕ್ಕೆ ತಿಂಡಿ ಕೊಟ್ಟೆ, ತಿಂದ್ಬಿಟ್ಟು ನೀವು ಕೊಟ್ಬಿಟ್ಟು ಮಕ್ಕೋತೀನಿ. ಇಲ್ಲೂ ಮಲಗಿಸ್ತೆ. ಅವ್ರು ಮಲ್ಕೊಂಡೆ ನನಗೆ ಕೆಲಸ ಆಗುತ್ತೆ. ಅದಕ್ಕೆ ಪಾಪ, ಇವಳು ಮಲ್ಕೊಂಡ್ರೆ ಅವನು ಹೇಳ್ತಾನೆ, ಅವ್ನು ಮಲ್ಕೊಂಡ್ರೆ ಇವಳು ಹೇಳ್ತಾಳೆ. ಇವರಿಬ್ಬರನ್ನ ಮೇಂಟೈನ್ ಮಾಡೋಷ್ಟರಲ್ಲಿ ಆಯ್ತು. ಇವರಿಬ್ರು ಮಲ್ಕೊಂಡ್ರೆ ನಾನು ಬರ್ತೀನಿ, ಅಮ್ಮ ನಂಗೆ ಅದು ಮಾಡ್ಕೊಡು, ಅಮ್ಮ ನಂಗೆ ಇದು ಮಾಡ್ಕೊಡು ಅಂತ. ಪಾಪ ನಮ್ಮಮ್ಮ ಯಾಕಾದ್ರೂ ಹುಡುಗಿಯಾಗಿ ಹುಟ್ಟನೋ ಅಂತ ಅನ್ಸ್ಬೇಕು ನಾವು ಅಮ್ಮಂಗಲ್ಲಮ್ಮ. ಏನು ಮಾಡೋದು, ಮಾಡಬೇಕಲ್ಲ. ಜೀವನನೇ ಹಂಗೆ ಕಣಮ್ಮ. ಬಟ್ ಇವಾಗ ನಮ್ಮ ಜೀವನ ಹೆಂಗೆ ಗೊತ್ತಾ, ನಮ್ಮ ಹಾರ್ಟ್ ಬೀಟ್ ಇದ್ದಂಗೆ. ಇವಾಗ ನಮ್ಮ ಹಾರ್ಟ್ ಬೀಟು ಯಾವ ಥರ ಹೋಗುತ್ತೆ ಹೇಳು? ಇವಾಗ ನೋಡ್ತೀವಿ ಗೊತ್ತಾ, ಈಗ ಡಾಕ್ಟ್ರಲ್ಲೆಲ್ಲ ಆಗಿರ್ತಾರೆ. ನಮ್ಮ ಹಾರ್ಟ್ ಬೀಟು ಹಿಂಗೆ ಹೋಗ್ತಾ ಇರ್ತಾರೆ, ಕೆಳಗಡೆ ಮೇಲೆ ಹೋಗೋದು. ಅದೇ ಸ್ಟ್ರೈಟ್ ಆಗೋದ್ರೆ ನಿಂತೋಗ್ಬಿಡ್ತೀವಿ. ಹಂಗೆ ನೀನು ಕೂಡ ಕೆಲಸ ಮಾಡ್ತಾ ಇರ್ಬೇಕು. ಒಂದೇ ಸಲ ಕುತ್ಕೊಂಡ್ಬಿಟ್ರೆ ನಿಂತೋಗ್ಬಿಡ್ತೀಯ. ಗಡದ ಮುಳ್ತರ ನೀನು ಓಡಾಡ್ತಿರ್ಬೇಕು ನಾವು. ಸೆಕೆಂಡ್ ಮುಳ್ತರ ಓಡ್ತಾ ಇರ್ಬೇಕು ನೀನು. ನಾವು ಗಂಟೆ ಅವಾಗ ಒಂದ್ಸರಿ ಬಂದು ಗಂಟೆ ಹೊಡಿತೀವಿ. 7 ನಿಮಿಷದ ಮುಳ್ಳು ಇವಳು. ಚೈತ್ರ ಏನು ಮಾಡ್ತಾವಳೆ? 3 ಏನು ಮಾಡ್ತೀಯ ಚೈತ್ರ? ಗೈಸ್, ಇವಳು ಜೀವನನೇ ಹೆಂಗೆ ಆಗ್ಬಿಟ್ಟಿದೆ ಗೈಸ್. ಬರೀ ಮಲ್ಕೊಳ್ಳೋದು ಮಲ್ಕೊಳ್ಳೋದು. ನನಗೆ ಜ್ವರ ಬಂದಿತ್ತು ಗೊತ್ತಾ? ಆ ಟೈಮಲ್ಲಿ ನನಗೆ ಬರೀ 1 ಅವರ್ ಮಲ್ಕೊಳ್ಳೋದಕ್ಕೆ ಆಗಿಲ್ಲ ಗೈಸ್. 1 ಅವರ್ ಮಲ್ಕೊಳ್ಳೋದಕ್ಕೆ ಸುಸ್ತಾಗೋಗ್ಬಿಟ್ಟಿತ್ತು. ಇವಳು ಜೀವನ ಪೂರ್ತಿ ಬರೀ ಮಲ್ಕೊಂಡೇ ಇರ್ತಾಳೆ. 9 ತಿಂಗಳು ಅಲ್ಲ, 9 ತಿಂಗಳು ಇನ್ನು 3 ತಿಂಗಳು ಅಷ್ಟೇ. ಸ್ವಲ್ಪ ಹೌದಾ? ಓಡಾಡ್ದೆ ನಮ್ಮ ಜೊತೆ ಇದ್ಬಿಟ್ಟು ಇವಾಗಿದ್ದ. ಸರಿ ಆಯ್ತು, ಮಲ್ಕೊ ಆಯ್ತು. ನಾ ಬರ್ತೀನಿ. ಮಲ್ಕೊ ಪಾಚಿ ಮಾಡು. ಪಾಚಿ ಜೋಜೋ. ಇವಳು ಮಲ್ಕೊಳ್ಳೋದಕ್ಕೆ ಒಬ್ರು ಬೇಕು ಗೈಸ್ ಪಕ್ಕದಲ್ಲಿ. ಒಬ್ಬಳೇ ಅಂತೂ ಮಲ್ಕೊಳ್ಳಲ್ಲ ಅವಳು. ಮಲ್ಕೊಂಡಾದ್ಮೇಲೆ ನಾವು ಆ ಕಡೆ ಸೈಡ್ಗೆ ಹೋಗ್ಬೇಕು. ಪಾಚು ನಮ್ಮಮ್ಮ ಅಷ್ಟೇ ಜೂಟು. ನನಗೆ ಅಂಟಾಕ್ ಹೊರಟೋಗ್ಬಿಟ್ರು ಅವಳು. ಸೊ ಗೈಸ್, ನಾವು ಸ್ಟೋರಿ ಹಾಕಿದ್ದೆ ಮೊನ್ನೆ. 11/11ಗೆ ಒಂದು ಪೋಸ್ಟ್ ಹಾಕ್ತೀನಿ ನಾಳೆ ಅಂತ. ಅದಕ್ಕೆ ಎಷ್ಟು ಜನ ಗುಣ ಫೇಸ್ ರಿವೀಲ್ ಮಾಡ್ತಾರೆ ಅಂತ ಸುಮಾರು ಜನ ಹೇಳಿದ್ರು ಕಣೆ. ಎಷ್ಟು ಜನ ವೇಟ್ ಮಾಡ್ತಾರೆ ಗುಣ ಫೇಸ್ ನೋಡೋದಕ್ಕೆ ಅಲ್ವಾ ಗೈಸ್? ಒಂದು 10,000 ಜನ ಕಮೆಂಟ್ ಮಾಡೋರು ಗೈಸ್. ಲಿಟ್ರಲಿ ಒಂದು 10,000 ಜನ ಕಮೆಂಟ್ ಮಾಡಿದ್ದೀರಾ ಗುಣ ಫೇಸ್ ರಿವೀಲ್ ಅವರು ಅಂತ. ಆ್ಯಕ್ಚುಲಿ ನಾನು ಪೋಸ್ಟರ್ ರಿಲೀಸ್ ಮಾಡಿದ್ದು. ನೆಕ್ಸ್ಟ್ ಸಾಂಗ್ ಬರುತ್ತೆ ನಮ್ಮದು, ಜ್ವರ ಬಂದಿದೆ ಅಂತ. ಸೊ ಅದ್ರ ಪೋಸ್ಟರ್ ರಿಲೀಸ್ ಮಾಡೋದಕ್ಕೆ ನಾನು ಸ್ಟೋರಿ ಹಾಕಿದ್ದೆ 11/11ಗೆ ಹಾಕ್ತೀನಿ ಅಂತ. ಅದಕ್ಕೆ ಸುಮಾರು ಜನ ಗುಣ ಫೇಸ್ ಅಂತ ಹಾಕಿದ್ರು. ಯಪ್ಪ, ನನಗೆ ಒಂಥರ ಖುಷಿ ಆಯಿತು. ಗುಣ ಫೇಸ್ ನೋಡೋದಕ್ಕೆ ಇಷ್ಟೊಂದು ಜನ ಕಾಯ್ತಿದಾರ ಅಂತ. 1 ಮಂತ್ ಆಗಿದೆ. ಆಯ್ತು 1 ಮಂತ್ 16th 1 ಮಂತ್ ಆಗುತ್ತಾ? ಸೊ ಗೈಸ್ 1 ಮಂತ್ ಆಗುತ್ತಂತೆ ಕಂಪ್ಲೀಟ್ ಗುಣವ್ಗೆ. ಸೊ 1 ಮಂತ್ ತೋರಿಸ್ತೀಯಾ? ತೋರಿಸಲ್ಲ. 2 ಮಂತ್ ತೋರಿಸ್ತೀಯಾ? ತೋರಿಸಲ್ಲ. 3 ಮಂತ್ ತೋರಿಸ್ತೀಯಾ? ಅವಾಗೂ ತೋರಿಸಲ್ವಾ? 4 ಆಗಬೇಕು. ಸರಿ ಕಣಮ್ಮ, ಆಯ್ತು. ನೋಡಿ, ಅವಳು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಣ್ಣ ಕಿಯೋ ಅಂತಾನೆ.
ಇಷ್ಟ ಗಂಟ ಒಂದರ ಸೌಂಡ್ ಬಂದ ಗೈಸ್. ಅವಳು ಯಾವ ಊಟಕ್ಕೆ ಕುತ್ಕೊಂಡು ಅವಾಗೆ ಕಿಯೋ 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 ಅಂತವನೆ. ಸರಿ ಇವಾಗ ನೀವು ನೋಡ್ಕೋಬೇಕು ಇವಾಗ. ಗುಣ ಸೈಲೆಂಟ್ ಆಗಿರಪ್ಪ. ಓನ ಮಗನೇ ಗುಂಡು ಗುಂಡು ಆಗ್ಬಿಟ್ಟಿದೆಯಲ್ಲ ಗುಣ. ಮಲ್ಕೊ 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 ಮಲ್ಕೊ. ಕಳ್ಳನ್ ಮಗ ಅವನು, ಹೆವಿ ಕಳ್ಳ ಗೈಸ್ ಅವನು. ಗೈಸ್ ಹೊಟ್ಟೆ ಚುರಿ 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 ಅಂತ ಹಸಿತಾ ಇತ್ತು. ಸೊ ಅದಕ್ಕೆ ಜಂಕ್ ತಿನ್ನೋದು ಬೇಡ ಅಂದ್ಬಿಟ್ಟು ಪೀನಟ್ ಬಟರ್ ಮತ್ತು ಬ್ರೆಡ್ ತಿಂತಾ ಇದ್ದೀನಿ. ಏನು ಊಟ ಮಾಡ್ತಿದ್ರೆ ನೀನು ಚೆನ್ನಾಗಿರ್ಬೇಕು ನಿಂಗೆ ಯಾವತ್ತೂ. ನೋಡಿ ಇದು ಬ್ರೆಡ್ ಜಾಮು, ಇದು ಪೀನಟ್ ಬಟ್ರ್, ಓಕೆನಾ. ಒಂದು ಖಾಲಿ ಬ್ರೆಡ್ ತೊಗೊಳ್ಳಿ. ಫಸ್ಟು ಇದು ಬ್ರೆಡ್ ಮತ್ತು ಪೀನಟ್ ಬಟ್ರ್ ಹಾಕ್ಕೊಂಡಿರೋದನ್ನ ಹಿಂಗೆ ಮಿಕ್ಸ್ ಮಾಡಿಕೊಡಿ. ಅದಾದಮೇಲೆ ಜಾಮ್ ಇರುತ್ತೆ ಗೊತ್ತಾ, ಜಾಮ್ ಮೇಲ್ಗಡೆ ಈ ಬ್ರೆಡ್ನ ಮಿಕ್ಸ್ ಮಾಡಿ. ಓಕೆ. ಆಹಾ ಸಕ್ಕತ್ ಟೇಸ್ಟ್ ಆಗಿದೆ ಗೈಸ್. ಒಂದ್ಸರಿ ಟ್ರೈ ಮಾಡಿ ನೀವು ಕೂಡ, ತುಂಬ ಚೆನ್ನಾಗಿದೆ ಗೈಸ್, ಮಸ್ತಾಗಿ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ನೀವೇನಾದರೂ ಹೆಲ್ದಿಯಾಗಿ ಫ್ಯಾಟ್ ಗೇನ್ ಮಾಡಬೇಕು ಅಂತಂದರೆ ನೋಡಿ ಈ ಪೀನಟ್ ಬಟರ್ ತೊಗೊಂಡು ತಿನ್ನಿ. ಪೀನಟ್ ಬಟರ್ ಗೈಸ್, ನೀವು ಹೋಗ್ಬಿಟ್ಟು ರಾಯಲ್ ಮಟರ್ ಸಿಗುತ್ತೆ, ಇಲ್ಲ ಯಾವುದೋ ಮಾಟಲ್ಲಿ ಸಿಗುತ್ತೆ. ಸೊ ಹೋಗ್ಬಿಟ್ಟು ನೀವು ಅದು ಪೀನಟ್ ಬಟರ್ನ ತೊಗೊಂಡು ತಿನ್ಬೋದು. ಏನು ಪ್ರಮೋಷನ್ ಅಲ್ಲ, ನಿಮಗೆ ಹೇಳ್ತಿರೋದು. ಸೊ ನೀವು ಬೇಗ ವೆಯ್ಟ್ ಗೇನ್ ಮಾಡ್ಬೋದು ಮತ್ತು ನಿಮ್ಮ ಜಾಸ್ತಿ ಸ್ಟ್ರೆಂತ್ ಬಿಲ್ಡ್ ಮಾಡ್ಕೊಬೋದು ಪೀನಟ್ ಬಟರಿಂದ. ಓಕೆ, ಇವಾಗ ಬ್ಲಾಗ್ ಏಟ್ ಮಾಡಬೇಕು, ಹೋಗ್ಬಿಟ್ಟು ನಿಮ್ಗೆ ಸಿಗ್ತಿದ್ದೀರಿ. ಪಾಪ ನಮ್ಮಮ್ಮ ಇವಾಗ ಬಟ್ಟೆ ಒಣಗಾಕಿ ಇವಾಗ ಒಣಗಾದವ್ರಿಗೆ ರಪಾರ ಅಂತ ಮಳೆ ಬಂದ್ಬಿಡ್ತೀವಿ. ಬಿಸಿಲು ಟೈಮಲ್ಲೇ ಮಳೆ. ಹಿಂಗೆ ಬಿಸಿಲು ಮಳೆ ಬಂದಿದೆ ನಮ್ಮ ಮನೆ ಹತ್ರ. ಪಾಪ ಇದೊಂದು ಕಾಟ ನಮ್ಮ ಅಮ್ಮನಿಗೆ. ಅದಕ್ಕೆ ಇದನ್ನೆಲ್ಲ ಮೇಗಡೆ ಹಾಕ್ಬಿಡ್ತಾರೆ ಆರಾಮಾಗಿ. ನೀನು ನಿಂತ್ಕೊಳ್ಳೋದು ಕಣಮ್ಮ, ಹಾಕಿ ಒಂದ್ಸರಿ ಟ್ರೈ ಮಾಡು. ಏನೂ ಆಗಲ್ಲ, ಒಂದ್ಸರಿ ಟ್ರೈ ಮಾಡಿ ಹಾಕ್ಬಿಟ್ಟು. ನಿಂದೇನಮ್ಮ ಇದು ಹೌದಾರ? ನಾವು ಅಮ್ಮನ ಡ್ರೆಸ್ಸಿಂಗ್ ಸೆನ್ಸ್ ನೋಡಿ ಗೈಸ್ ಇವತ್ತು ಹೆಂಗೈತೆ. ಕುಳ್ಳಿ ಆಗ್ತಾನೆ ಅಮ್ಮ ಬರ್ತಾ ಬರ್ತಾ ನಿಮ್ಗೆ ಕುಳ್ಳಿ ಆಗ್ತೀಯ ಕಣಮ್ಮ ನನ್ಕಿಂತ. ಗೈಸ್ ನಾನು ಉದ್ದ ಇದೀನಿ ಅಮ್ಮನ್ಕಿಂತ, ಅಮ್ಮ ನನ್ಕಿಂತ ಕುಳ್ಳಿ ಅವ್ರೆ. ಡುಮ್ಮಿ ಆಗಿದ್ಯಾ ಗೈಸ್? ನಮ್ಮ ಅಮ್ಮ ಡುಮ್ಮಿ ಆಗೋದು ಗೈಸ್. ಮನೆ ಇದ್ದು ಡುಮ್ಮಿ ಆಗ್ಬಿಡೋರು ತಿಂದು. ಮತ್ತೆ ಓ ಅದಕ್ಕೆ ದಪ್ಪ ಇರೋದು. ಓ ನೀ ಕರೆಕ್ಟ್ ಅಮ್ಮ, ಕರೆಕ್ಟ್ ಗೈಸ್. ನಮ್ಮ ಅಮ್ಮ ಹೆಂಗ್ ಗೊತ್ತಾ, ನಾವೆಲ್ಲ ಮಲ್ಕೊಂಡಿದ್ದಾಗ ಬೆಳಗಿನ ಜಾವ 6 ಗಂಟೆಗೆ ಎದ್ಬಿಟ್ಟು ಯೋಗ ಜಾಗಿಂಗ್ ಎಲ್ಲ ಮಾಡ್ತಾರೆ ನಮ್ಮ ಮನೆಯಲ್ಲಿ. ಒಳಗಡೆ ಟಿವಿಲಿ ಹಾಕೊಂಡು ಅವೆಲ್ಲ ಮಾಡ್ತಿಲ್ಲ. ಯಾಕೆ ನೀನು ಇತ್ತೀಚೆಗೆ ಬೆಳಗ್ಗೆ ಎದ್ದು ಅಷ್ಟ ಮಾಡ್ತೀಯಲ್ಲ? ಎಲ್ಲ ಕಳ್ಸೋ ತನಕ ಹಿಂಗಿರ್ತೀನಿ. ಇದನ್ನೆಲ್ಲ ಕಳ್ಸಿದ್ಮೇಲೆ ನನ್ನ ಮಾಮೂಲಿ ಅಂದ್ರೆ ನಮ್ಮ ಜಿಮ್ಗೆ ಹೋಗೋಣ ಅವಾಗ. ಜೊತೆಗೆ ಹೋಗೋಣ ಜಿಮ್, ಇಬ್ರು ಹೋಗಿ ವರ್ಕೌಟ್ ಮಾಡೋಣ ಸರ್ ಸರಿಯಾಗಿ. ಓಕೆ ಗೈಸ್, ನಮ್ಮನ್ನ ಜಿಮ್ ಕರ್ಕೊಂತೀನಿ ಗೈಸ್ ನಾನು ನೆಕ್ಸ್ಟ್ ಟೈಮಿಂದ. ಕುಶನ್ ಎದ್ಬಿಟ್ಟು ಅಜ್ಜಿ ಅಜ್ಜಿ ಏನೇ ಹೋಗ್ತಾಳೆ ಗೈಸ್. ಕುಶಾನಿ ಎದ್ಬಿಟ್ಟು, ಕುಶಾನಿ ಯಾರೇ ಅದು? ಯಾರದು? ನಾನು ಯಾರು? ಅಜ್ಜಿನಾ? ಯಾರು? ನೇತ್ರ ಅಂತ ನೋಡಿ ಗೈಸ್. ನಮ್ಮ ಅಮ್ಮ ಹೆಸರು ನೇತ್ರ. ಯಾಕೆ ನೇತ್ರ ಅಂತ ಕರೀತಾವೆ ನಮ್ಮ ಅಮ್ಮಗೆ. ಇನ್ನೊಂದು ಅರ್ಧ ಗಂಟೆ ಮಲ್ಕೊಂಡಿದ್ದೆ, ಕೆಲಸ ಮಾಡ್ಕೊಂತಿದ್ನಲ್ಲ. ಇವಾಗ ಮಲ್ಕೊಂಡಿದ್ದೆ ಅಕ್ಕ ಟಪ್ಪಂದು ಎದ್ಬಿಟ್ಲು. ಎತ್ತು ಹಂಗ ಮಾಡಬಾರ್ದು. ಇದು ಬರುತ್ತಲ್ಲ ಏನು ಖುಷಿ ಬರೋದಲ್ಲಿ? ಏನು ತುಪ್ಪ ಬರುತ್ತಾ? ಎಲ್ಲಿ ಬರುತ್ತೆ ತುಪ್ಪ? ಅಲ್ಲಿ ಬರುತ್ತೆ ತುಪ್ಪ. ಅಯ್ಯೋ ರಾಮ ಗೈಸ್, ಇವಾಗ ಬ್ಲಾಗ್ 8 ಮುಗೀತು. ಊಟ ಮಾಡ್ತಿದ್ದೀನಿ ಲಂಚುಗೆ. ರೈಸ್, ಸಾಂಬಾರ್ ಆ್ಯಂಡ್ ಸೌತೆಕಾಯಿ. ಇದು ಫೈಬರ್ ಸಿಗುತ್ತೆ, ಇದರಲ್ಲಿ ಕಾಪ್ ಸಿಗುತ್ತೆ. ಮತ್ತು ಪ್ರೋಟೀನ್ ಬೇಕು ಅಂದರೆ ಪನ್ನೀರ್ ತಿನ್ನಬೇಕು, ಇಲ್ಲಾಂತಂದರೆ ಪ್ರೋಟೀನ್ ಇಷ್ಟೇ ಕುಡಿಬೋದು. ನಾನ್ ವೆಜ್ ಯಾರು ತಿಂದ ಚಿಕನ್ ತಿನ್ಬೋದು. ಸರಿ ಸ್ಮೈಲ್ ಮಾಡು, ಸ್ಮೈಲ್ ಮಾಡೆ ಅಪ್ಪ, ಸ್ಮೈಲ್ ಮಾಡ ನೀನು ಇವಾಗ. ಅಲ್ಲ ನೀನು ಸ್ಮೈಲ್ ಮಾಡ್ತಲಾ ಮೇಲೆ ನಿಂಗೆ ನಗುವೆ ನಗು. ಐ ಅಖಿ ನೀ ಮಾಡು ತಿಂತೀಯಾ? ಮಾಡು ತಿನ್ನು. ಬಾಯಿಲ್ಲ ಮಾಡು. ಊಟ ಅಂದರೆ ದೂರ ಗಾಯ್ಸೋಳು. ಅಮ್ಮ ವೀಡಿಯೋ ಮಾಡ್ಬಾ ಅಂತ ಕರೀತವ್ರೆ ಗೈಸ್. ಏನಕ್ಕೆ ಅಂದರೆ ಏನೋ ತೊಗೊಂಬಂದ ಅಂತ ನಮ್ಮ ಅಮೆಝಾನಿಂದ. ಏನೋ ಆರ್ಡ್ರ್ ಮಾಡೋರೆ ಗಾಯ್ಸ್ ನಮ್ಮ ಮದರ್ ಇಂಡಿಯಾ. ಏನೋ ಆರ್ಡ್ರ್ ಮಾಡೋರೆ ಗಾಯ್ಸ್. ಏನದು ಗಾಯ್ಸ್? ಏನೇ ಅದು? ಚಪ್ಪಲಿ. ಶೂ. ಏನಮ್ಮ ಇದು ಆರ್ಡ್ರ್ ಮಾಡಿದ್ಯಾ? ಏನು ಆರ್ಡ್ರ್ ಮಾಡಿದ್ಯಾ? ನಿನ್ನ ಡ್ರೆಸ್ಸೇ ಕಣ ಮಾಡಿದ್ಯಮ್ಮ. ಏನೋ ಆರ್ಡ್ರ್ ಮಾಡೋರು ಇದೆ ಗೈಸ್, ನೋಡೋಣ ಏನಂತ.
ನಂಗೇನು ಯೂಸ್ಫುಲ್ ಆಗುತ್ತಾ ಇದರಿಂದ? ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ಎಲ್ರಿಗೂ ಯೂಸ್ಫುಲ್ ಆಗುತ್ತಾ? ಕುಶಾನಿ ಎಲ್ರಿಗೂ ಯೂಸ್ಫುಲ್ ಆಗುತ್ತಂತೆ ಇದೇನೋ ಇದರಲ್ಲಿ. ನೀನ್ ಹೇಳು ಪುಟ್ಟ, ನಾನು ಒಬ್ಳಿಗೆ ಯೂಸ್ ಆಗುತ್ತೆ ನಾನು ತಗೊಂತೀನಿ. ಇದ್ರಲ್ಲಿ ಎಲ್ರಿಗೂ ಯೂಸ್ಫುಲ್ ಆಗುತ್ತಂತೆ. ನೀನೇನು ಹಿಂಗ ಹಾಕೊಡಿ ಲಂಗದೋಣಿ ನೋಡಿ ತೋರಿಸ್ತೀನಿ, ಲಂಗದೋಣಿ ತೋರಿಸ್ತೀನಿ. ಅದು ಎಲ್ರಿಗೂ ಯೂಸ್ ಆಗುತ್ತಂತೆ, ತೋರ್ಸ್ ಲಂಗದೋಣಿ ನಿಂದು. ಓಹೋ ಮಿಡ್ಡಿ, ಆಹಾ ಹಾ 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 ಡ್ಯಾನ್ಸು. ಹತ್ತು ಕೊಡ್ತಿದ್ದ. ಹಾ ಹಂಗನ್ಬೇಕು, ಅಪ್ಪ ಅನ್ಬೇಕು. ಫಸ್ಟ್ ನೀನ್ ಕರೆಯಲ್ಲ ಯಜಮಾನ್ರ ಅಂತ ಕರಿ. ನೀನೇ ಪ್ರತ್ತು ಅಂತ ಕರೀತ್ಯಾ? ನೀನ್ ಎಷ್ಟು ಸರಿ ಕರೀತಿದ್ಯಾ ಪ್ರತ್ತು ಅಂತ? ಮನೆಯಿಂದ ಕರೀನು ಮತ್ತೆ ಕರೀತ್ಯಾ? ಮುದ್ದುಮ. ಫಸ್ಟ್ ನೀನ್ ಹೆಸರು ಕರಿ. ಮುದ್ದುಮ ಅಂತ ಕರಿಬೇಡ. ನಿನ್ನ ಆಟ ಆಡ್ಕೊಂತ ಮಗಳು. ಅದೇನ್ ಗಂಟ್ಲಾ? ಇಲ್ಲ ನಿಮ್ಮ ಅಮ್ಮನ್ ಗಂಟ್ಲಾ? ಒಂದು ಗೊತ್ತಾಗಲ್ಲ. ಆ ಹಾಸ್ಪಿಟಲ್ ಅಲ್ಲಿ ನೀನ್ ಹುಟ್ಟಿದಾಗ ಯಾವ ನರ್ಸಕ್ ಬಾಯಿಗೆ ನಿನ್ ಬಾಯಿಗೆ ಕೈ ಇಟ್ಲು, ಅವ್ಳು ಸಿಗ್ಬೇಕು ನನ್ ಕೈ. ನೋಡ್ತಿದ್ರೆ ವಿಡಿಯೋ ಸಿಗ್ಬೇಕು ನನ್ ಕೈಗೆ. ಒಂದ್ ಲಾಡು ತಗೊಂಡು ನಂಗೆ ಚೂಯಿ ಮಾಡೋದಂತೆ ಮಿಕ್ಸಿಂಗ್ ಕೊಂಬಿಟ್ಟು. ಏನದು? ನಿನ್ ಹೆಸರೇನು? ನಿನ್ ಹೆಸರೇನು? ನಿನ್ ತಮ್ಮನ ಹೆಸರೇನು? ನಿಮ್ಮ ಅಪ್ಪನ ಹೆಸರೇನು? ನಿಮ್ಮ ಅಮ್ಮನ ಹೆಸರೇನು? ನಿಮ್ಮ ಅಮ್ಮನ ಹೆಸರೇನು? ನನ್ನ ಹೆಸರು ವರುಣ್. ನಿಮ್ಮ ಅಜ್ಜಿ ಹೆಸರೇನು? ಅಮ್ಮಮ್ಮನ ಹೆಸರೇನು? ಎಲ್ಲ ಹೆಸರು ಪರ್ಫೆಕ್ಟ್ ಆಗಿದೆ. ಅಜ್ಜಿ ಅಂದ್ರೆ ಅವ್ರ ಅಜ್ಜಿ, ಅಮ್ಮಮ್ಮ ಅಂದ್ರೆ ಇವರು. ನೋಡಿದ್ರಾ? ಹಾ ಸೂಪರ್ ಕಣ ಕುಶಾನಿ. ಸೂಪರ್. ಏನು ಆರ್ಡರ್ ಮಾಡೋ ಗೈಸ್ ನಮ್ಮ ಹತ್ರ. ಏನಿದು ಏನಿದು ಕುಶಾನಿ? ಸ್ಟೀಮರ್ ಇದು. ಅದು ಜ್ಯೂಸ್ ಎಲ್ಲ ಸುಂದಿರಲ್ಲ, ಮಿಕ್ಸಿ ಎಲ್ಲ ಅದು. ಅಯ್ಯೋ ಇವಳಿಗೆಲ್ಲ ಮಿಕ್ಸಿನೇ ಅವಳಿಗೆ. ಚೆನ್ನಾಗೈತೆ. ಸೀ ಗ್ರೀನಾ? ಏನು ಮಿಂಕ್ ಕಲರ್ ಇತ್ತು. ಮಿಂಕ್ ಕಲರ್ ಇದೆ, ತಲೆನೋವು. ಅದಕ್ಕೆ ಇದಕ್ಕೆ ಯಾವ ಟೈಮಲ್ಲಿ ಮಿಂಕ್ ಕಲರ್ ಬರೀ ಮಿಂಕು ಮಿಂಕು ಮಿಂಕು. ಏನಕ್ಕಾರ ಮಿಂಕ್ ಕಲರ್ ಹೇಳ್ಕೊಟ್ರೆ ಅವಳಿಗೆ. ಕರಾಟೆ ಕರಾಟೆ ಎಲ್ಲ ಆಡ್ತಾಳೆ. ಸ್ಟೀಮರ್ ಕೆಟಲ್ ಇದ್ದು. ಚೆನ್ನಾಗೈತೆ. ಇದ್ರಲ್ಲಿ ನಾವ್ ಏನ್ ಬೇಕೋ ಕುಕ್ ಮಾಡ್ಕೊಬೋದಾ? ಏನ್ ಮಾಡ್ಬೋದು? ಮ್ಯಾಗಿನೇ ಮಾಡ್ಬೋದಾ? ಮತ್ ಮಾಡೋಣ. ಹೆಂಗ್ ಮಾಡ್ತೀವಿ ಮ್ಯಾಗಿ? ಮ್ಯಾಗಿ ಮಾಡ್ಬೋದು, ಕೇಕ್ ಮಾಡ್ಬೋದು. ಆಮೇಲೆ ತೋರ್ಸು. ತರಕಾರಿ ಕಾಳುಗಳು ಸ್ಟೀಮ್ ಮಾಡ್ಕೊಬೋದು, ತರಕಾರಿ ಸ್ಟೀಮ್ ಮಾಡ್ಕೊಬೋದು. ನೈಸ್ ಕೈಸಿ. ಮೊಟ್ಟೆ ಹಾಕ್ಬೋದಿಲ್ಲ. ನಾನು ಮೊಟ್ಟೆ ಇಟ್ಕೋತೀನಿ ಇದರಲ್ಲಿ. ಜಾಡ್ಸ್ ಒದ್ಬಿಡ್ತೀನಿ. ಯಾಕೆ? ವೆಜ್ ಕಣ ಮೊಟ್ಟೆ. ನೀನೇನಮ್ಮ ಹಿಂಗಾಡ್ತೀಯಾ? ನಿಂದ ಏನಿದ್ರು ಆಚೆ ಅಷ್ಟೇ, ವೆಜ್ಜು ನಾನ್ ವೆಜ್ಜು ಆಚೆ ಕಡೆ. ಗೈಸ್ ನೀವು ಕಮೆಂಟ್ ಮಾಡಿ ಹೇಳಿ ಗೈಸ್, ಮೊಟ್ಟೆ ವೆಜ್ಜಾ ನಾನ್ ವೆಜ್ಜಾ? ಕಮೆಂಟ್ ಮಾಡಿ ಹೇಳಿ ಗೈಸ್. ಆಮೇಲೆ ಎಷ್ಟೊಂದು ಜನ ಕೇಳ್ತಾರೆ, ನಿಮ್ಮ ಮನೇಲಿ ನಿಮ್ ಚೈತ್ರಕ ಯಾಕೆ ತಿನ್ನಲ್ಲ, ನಿಮ್ಮಮ್ಮ ಯಾಕೆ ತಿನ್ನಲ್ಲ, ನೀವ್ ಯಾಕೆ ಮಾಡಲ್ಲ ಅಂತ. ನಾವು ಅಪ್ಪಟ ಲಿಂಗಾಯತರು, ಅದಕ್ಕೆ ನಾವು ತಿನ್ನಲ್ಲ. ಈ ನನ್ನ ಮಗನ್ ಬಿಟ್ಬಿಟ್ಟಿದ್ವಿ ಕಾಲ್ ತೊಳೆದು ಅವ್ನು ಆಚೆ ಏನಾನ ಮಾಡ್ಕೊಂಡಿದ್ದಾನೆ ಅಷ್ಟೇ. ಅದಕ್ಕೋಸ್ಕರ ನಾವು ಮನೇಲಿ ಮಾಡಲ್ಲ, ನಮ್ಮ ಮನೇಲಿ ತಿನ್ನಲ್ಲ. ಪದೇ ಪದೇ ಅದೇ ರಿಪೀಟ್ ಆಗ್ತಿತ್ತು, ಅದಕ್ಕೋಸ್ಕರ ಹೇಳಿದೆ. ನನಗೆ ಪ್ರೋಟೀನ್ ಇಂಟೆಕ್ ಬೇಕು ನೋಡಿ. ಈ ತರ ಮೊದಲು ಬೇಕು ಅಂತಂದ್ರೆ ನಮ್ಗೆ ಬೇಕೇ ಬೇಕಾದ ಪ್ರೋಟೀನ್ ಇಂಟೆಕ್. ಅದಕ್ಕೆ ನಾವು ತಿಂತೀವಿ. ಏನು ಏನಂತೆ? ಮೊಟ್ಟೆ ತಿನ್ನಲ್ವಾ? ಚಿಕನ್ ಪುಟ್ಟ ತಿಂತಾನೆ. ನೀನ್ ತಿನ್ನಲ್ಲ ಚಿಕನ್ನು? ಗೈಸ್ ಇದೆಲ್ಲ ನಮ್ಮ ಅಮ್ಮ ಮತ್ತೆ ನಮ್ಮ ಅಕ್ಕ ಕೈ ಹೇಳ್ಕೊಟ್ಟಿರೋದು ಅವಳಿಗೆ. ಅವಳಿಗೆ ಇವೆಲ್ಲ ಗೊತ್ತೇ ಇಲ್ಲ. ಅನ್ನ ತಿನ್ಬೇಕು, ಮುದ್ದೆ ತಿನ್ಬೇಕು. ಅವ್ನು ತಿನ್ನಲ್ಲ ಮುದ್ದೆನ. ಕಾಲ ಹೋಯ್ತರ ನನಗೆ ತಿಂದ್ರೆ. ಅಪ್ಪ ಎಷ್ಟು ಮಾತಾಡ್ತೇ ನೀನು, ಎಷ್ಟು ಮಾತಾಡ್ತೇ ನೀನು ಗೊತ್ತಾಗ ನಿನ್ಗೆ. ನಂಗೆ ಬೈತೀಯಾ? ಒಯ್ 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 ಅಯ್ಯೋ 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 ಅಯ್ಯೋ. ಲಾಸ್ಟ್ ಅದೇನದು ಲಾಸ್ಟ್ ಅಲ್ಲಿ ಹುಲಿ ಓವರ್ ಆಗಿ ಆಡ್ತಾ ಹೋಗ್ತೈತಿ. ಇದೆಲ್ಲ ಓವರ್ ಇವೆಲ್ಲ ಆಟಗಳು. ನೈಸ್ ನೈಸ್ ಚೆನ್ನಾಗಿದೆ. ಕಾಸು ಎಷ್ಟು? 1300. ನೋಡಿ ಗೈಸ್ ಈ ತರ ಆರ್ಡರ್ ಮಾಡ್ಕೊಂಡು ಯಾಕಾರ ಫೋನ್ ಕೊಡ್ತಾ ಅನ್ಕೊಂತೀನಿ ಗೈಸ್. ಹೊಸ ಫೋನ್ ಕೊಟ್ಬಿಟ್ಟು ಆರ್ಡರ್ ಮಾಡ್ತಾವ್ರೆ. ಚೈತ್ರ ಅಂದೆ ಮತ್ತೆ ಟ್ಯಾಕ್ಸ್ ಇದ್ರಲ್ಲಿ ಕೊಡ್ಸೆ. ನಮ್ಮ ಮನೆಗೆ ಒಂದು ಸ್ಟೀಮರ್ ಕೊಡ್ಸಕ್ಕ ಹೋಗ್ತೆಗೆ. ನೋಡಿ ಗೈಸ್ ನಮ್ಮ ಅಕ್ಕ ಆಗಿ ನಂಗೊಂದು ಗಿಫ್ಟ್ ಕೊಡ್ಸಿಲ್ಲ ಅವಳು ನಮ್ಮ ಮನೆಗೆ. ಸರಿ ಸರಿ, ತಿಂಗಳು 10 ಆಯ್ತು, ಕಾಸು ಕೊಡು.
ಪಣ ಇಲ್ಲ ಬಾಯ್ ಪಣ ಇಲ್ಲ ಬಾಯ್. ನೀ ಕಾಸು ಕೊಡೆ ಅಲ್ಲೆಲ್ಲರೂ ಬಿಚ್ಕೊಡು ಚೈನ್ ಬಿಚ್ಕೊಡು ನಾವು ಅಮ್ಮಂಗೆ ಚೈನ್ ಬಿಚ್ಕೊಡು. ಅಯ್ಯೇ ಇವಳು ಗಂಟ್ಲಾ ಇವಳು ಏನೋ ಹೇಳೋದು ಖುಷಿ ನೋಡಿ ಕೈ ಸಾತ್ರ ಜುಟ್ಟಾಕಿ ಸೈಡಲ್ಲಿ ತೋರ್ಸು ಖುಷಿ ಸೈಡ್ ಜುಟ್ಟು ಚೆನ್ನಾಗಿದೆ ನಿಂದು. ನಿನ್ನ ಜುಟ್ಟೆಲ್ಲ ಹೆಂಗ್ ಬೇಕು ಹಂಗಂತ ಹುಡುಕು ಚೆನ್ನಾಗಿ ಸೈಡ್ ಮೇಲೆ ನಿಂತ್ಕೊ ಡ್ಯಾನ್ಸ್ ಮಾಡು ದುಮ್ಟಾಕ ಡುಮ್ಟಾಕ ಮಾಡು ಡ್ಯಾನ್ಸ್ ಮಾಡು ನೀನು ಸೈಡ್ ಜುಟ್ಟು ಹೆಂಗೈತೆ ಸೈಡ್ ಜುಟ್ಟು ಅದು ಏನೇ ಮಾತಾಡ್ತೀನಿ ನಿಂಗೆ ಗೊತ್ತಾಗಬೇಕು. ಸಂಗೆ ಕೂತ್ಕೊಂಡಿದ್ದೆ ಮನೆಯಲ್ಲಿ ಕಾರ್ತಿಕ್ ಫೋನ್ ಹಾಕ್ಬಿಟ್ಟು ಬೇಗ ರೆಡಿ ಆಗು ಆಚೆ ಹೋಗೋಣ ಅಂತ. ಎಲ್ಲಿಗೋ ಶಿಷ್ಯ ಅಲ್ಲ ಏನು ಟಿಕೆಟ್ ನಂಗೆ ಹೇಳಿಲ್ಲ ಬುಕ್ ಮಾಡಿಲ್ಲ ಏನಿಲ್ಲ ಸುಮ್ಮನೆ ಇಂಪಾರ್ಟೆಂಟ್ ಕರ್ಕೊಂಡು ಹೋಗ್ತಿದ್ಯಾ 4:25 ಶೋಗೆ ಹೋಗ್ತಿದೀವ 4:30 ಆಗೋಯ್ತು ಟೈಮ್ 4:25 ಶೋ ಅಂತೆ ಹೋಗ್ತಾ ಇದೀವಿ ಬರೀ ಹೋಗೋಣ ಆಪಿಲ್ಲ ಅಟ್ಲೀಸ್ಟ್ ಫಿಲಮ್ ಹೆಸರು ಹೇಳೋ ಯಾವ್ದು F1 ಅಂತೆ ಗೈಸ್ ಬನ್ನಿ ಹೋಗೋಣ ದೊಡ್ಡ ಮೂವಿನಾ ಗೊತ್ತಿಲ್ಲ ಯಾವ್ದು ಅಂತ ಲೆಟ್ಸ್ ಗೋ ಬನ್ನಿ. ಇವತ್ತು ಸ್ಕ್ರೀನ್ ನೋಡು ಸ್ಕ್ರೀನ್ ಹೆಂಗಿರುತ್ತೆ ಗೊತ್ತಾ ಸ್ಕ್ರೀನ್ ಎಕ್ಸು ಎಲ್ಲ ಫುಲ್ ವ್ಯೂ ಇರುತ್ತೆ ಅದೇನೋ ಸೈಡ್ ಎಲ್ಲ ವ್ಯೂ ಅಂತ ಗೈಸ್ ಗೊತ್ತಿಲ್ಲ ಬನ್ನಿ ಹೋಗೋಣ ಹೆಂಗಿರುತ್ತೆ ಅಂತ. ಗೈಸ್ ಅದೇನೋ ಗೊತ್ತಿಲ್ಲ ನಮ್ಮ ಬಾಯ್ಸ್ಗೆಲ್ಲ ಕರೆಕ್ಟ್ ಟೈಮ್ ಪಿಕ್ಚರ್ಗೆ ಹೋಗೋ ಅಭ್ಯಾಸನೇ ಇಲ್ಲ ಗೈಸ್ ನಮಗೆ ಅಲ್ಲ ಮಚ್ಚ ಕರೆಕ್ಟ್ ಟೈಮ್ ಯಾವ ಥರ ಪಿಕ್ಚರ್ಗೆ ಹೋಗಿದ್ದೀವ ಯಾವತ್ತೂ ಹೋಗಿರಲ್ಲ ಎಷ್ಟು ಟೈಮ್ ಇದ್ರು ಲಾಸ್ಟಿಗೆ ಲೇಟಾಗಿ ಅದೇನೋ ಅಭ್ಯಾಸ ಗೈಸ್ ನಮ್ಮ ಹುಡುಗರಿಗಲ್ಲ ಅದು ಕರೆಕ್ಟ್ ಟೈಮ್ಗೆ ಯಾವತ್ತೂ ಎಲ್ಲೂ ಹೋಗಲ್ಲ ನಾವು ಬರೀ ಪಿಕ್ಚರ್ ಮಾತ್ರ ಅಲ್ಲ ಎಲ್ಲೇ ಆಗಿರಲಿ ಯಾವುದೇ ಫಂಕ್ಷನ್ ಆಗಿರಲಿ ಒಂದೊಂದು 10 ನಿಮಿಷ 20 ನಿಮಿಷ 1 ಅವರ್ ಲೇಟ್ ಎಸ್ಪೆಷಲಿ ನೀನು ನನಗೆ ಕಾಯಿಸೋದು ನೀನಲ್ಲಿ ಎಷ್ಟು ವ್ಲಾಗಲ್ಲಿ ಎಷ್ಟು ಸರಿ ಎಕ್ಸಾಜರೇಟ್ ಮಾಡ್ತೀಯ ನೀನು ಎಂತ ಕಳ್ಳನ್ ಮಗ ಗೈಸು ಈ ಥರ ಬನ್ನಿ ಗೈಸು ತೋರ್ಸ ನಿಮ್ಗೆ ಮ್ಯಾಜಿಕ್ ತೋರಿಸ್ತಾ ಇವಾಗ ಮತ್ತೆ ಓಡ್ ನೀನು ಓಡು ಹೇಳ್ತೀನಿ ಓಡು ಹೇಳ್ತೀನಿ ಓಡು ಗೈಸ್ ಅವ್ನು ಓಡಿದ್ರು ಒಂದೇ ನಾನು ಒಂದೊಂದು ಹೆಜ್ಜೆ ಹಾಕಿದ್ರು ಒಂದೇ ಯಾಕೆಂದ್ರೆ ಅವ್ನು ಕುಳ್ಳ ಮುದ್ದ ಅದಕ್ಕೆ ಮತ್ತೆ ನೀನು ಓಡಿದ್ರು ಒಂದೇ ನಾವು ಒಂದೊಂದು ಹೆಜ್ಜೆ ಇಟ್ಟರು ಒಂದೇ ಎಷ್ಟು ಇದೆ ನಂಗೆ ನಾನು ಇದಕ್ಕಿಂತ ಉದ್ದ ಇದ್ದೀನಿ 5'11" ಇದ್ದೀನಿ ನೀ ಎಷ್ಟಿದ್ಯಾ ಹೇಳು ನಾನು 5'11" ಇದ್ದೀನಿ ಗೈಸ್ ಕುಳ್ಳ ಗೈಸ್ ಒಂದು ಕುಳ್ಳ ಬರೀ ಹೋಣ ಮೂರ್ತಿ ಚಿಕ್ಕದಾದ್ರು ಕಿರಿ ದೊಡ್ಡದಾಗಿತ್ತು ಇದು ಮಾತು ಆಯ್ತು ಪಾಪ ಗೈಸ್ ಒಂದು ಅದೇನೋ ಮೂರ್ತಿ ಚಿಕ್ಕದಂತೆ ಕೀರ್ತಿ ದೊಡ್ಡದಂತೆ ಗೈಸ್ ಒಂದು ನನಗಂತೂ ಡೌಟು ಸುಸ್ತಾಗೈಸಿ ಮಾಲಾ ಫೇಶ ಹೆವಿ ದೊಡ್ಡದು ಗೈಸ್ ಇದು ಹೋಗ್ತಾನೆ ಇರ್ಬೇಕು ಇನ್ನು ಮೇಲೆ ಹೋಗ್ತಾನೆ ಇದೀವಿ ಇವಾಗ ಬಂದ್ವಿ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಗೈಸ್ ಆಲ್ರೆಡಿ ಇದೆ F1 ಪಿಕ್ಚರ್ ಬಂದಿರೋದು ಬನ್ನಿ ಹೋಗೋಣ ಹೌಸ್ಫುಲ್ ಪಿಕ್ಚರ್ಗೆ ನೋಡಿದ್ರ ಯಾವ ಥರ ಇದೆ ಫಸ್ಟ್ ಟೈಮ್ ಲೈಫಲ್ಲಿ ಬಂದಿರೋದಾನೆ ಈ ಥರ ಫಿಲಮ್ಗೆ ನೋಡಿ ಫುಲ್ ಸ್ಕ್ರೀನು ಇಲ್ಲಿಂದ ಹಿಡಿದು ಫುಲ್ಲು ಸ್ಕ್ರೀನು ವಾವ್ ಕ್ರೇಜಿ ಗೈಸ್ ಅಲ್ಟಿ ವ್ಯೂ ಗೈಸ್ ಈಗ ಜಸ್ಟ್ ಇಂಟರ್ವಲ್ಗೆ ಬಿಟ್ಟರು ಇಲ್ಲಿ ನೋಡಿ ಇಲ್ಲೆಲ್ಲ ಲೈಟ್ ಹಾಕಿಲ್ಲ ಈ ಥರ ಸ್ಕ್ರೀನ್ ಇದೇ ಲೈಟು ಇಡೀ ಪೂರ್ತಿ ಸ್ಕ್ರೀನ್ ಪೂರ್ತಿ ಆಗ್ಬಿಟ್ಟಿದೆ ಮಚ್ಚ ಕ್ರೇಜಿ ಆಗಿದೆ ಆಸೆ ಆಯ್ತು ನೋಡ್ಬೇಕು ಸ್ಕ್ರೀನ್ ಹೆಂಗಿದೆ ಇದು ಅಂತ ಓ ಈ ಥರ ಸ್ಕ್ರೀನ್ ಇದು ಒಂಥರ ಮತ್ತೆ ಇದು ಯಾವ ಥರ ಸ್ಕ್ರೀನ್ ಹೇಳಿದ್ದು ಪ್ರೊಜೆಕ್ಟರ್ ಸ್ಕ್ರೀನ್ ಇದು ಇದೇ ಪೂರ್ತಿ ಎಲ್ಲ ಕಡೆ ಹಾಕಿರೋದು ಗೈಸ್ ಎಲ್ಲ ಕಡೆ ಪೂರ್ತಿ ಅದೇ ಬಂದು ಓಯ್ ನಮ್ಮ ಬಾಸ್ ನೋಡೋ ಗೈಸ್ ಹೌ ಇಸ್ ಮೈ ಔಟ್ಫಿಟ್ ಕಮೆಂಟ್ ಮಾಡಿ ಗೈಸ್ 10 ಔಟ್ ಆಫ್ ಎಷ್ಟು ಕೊಡ್ತಾರೆ ನಾನು ಔಟ್ಫಿಟ್ಗೆ. ಸೊ ಕ್ರೀಮ್ ಪ್ಯಾಂಟು ಕ್ರೀಮ್ ಶೂ ಮತ್ತು ಕ್ರೀಮ್ ಶರ್ಟ್ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಹೇಳಿ. ಬನ್ನಿ ಹೋಗೋಣ ಇವಾಗ ಇವ್ದು ನೋಡಿ ಔಟ್ಫಿಟ್ಟು ಹೌದಲ್ಲ ಬನ್ನಿ ಗೈಸ್ ಹೋಗುವ ಮುಗೀತು ಇಲ್ಲೆಲ್ಲ ಕಾರ್ಯಕ್ರಮಗಳು. ಸೊ ಗೈಸ್ ಮುಂಚೆ ಬಟನ್ ಬರ್ತಿತ್ತು ಬಾಯಾಗ ಹೋಗಿ ಕುಡಿಬೇಕಿತ್ತು ನೀರನ್ನ. ಇವಾಗ ನೋಡಿ ಗೈಸ್ ನೆಲ್ಲಿ ಮಾಡ್ಬಿಡೋರು ನೆಲ್ಲಿ ಆರಾಮಾಗಿ ಈಗ ನೀರು ಹಿಡ್ಕೊಂಡು ಕುಡಿಯೋದು ಆ ಥರ ಕುಡಿಯೋದು ಅಸಹ್ಯ ಆಗ್ತದೆ ಅಂತ ಮತ್ತೆ ಕೂಡ ಅಸಹ್ಯ ಅನಿಸಿಲ್ಲ ಕುಡಿಯೋದಕ್ಕೆ ಫೋಟೋ ಇದೆ ಗೈಸ್ ನೀರಿಲ್ಲ ನೋಡಿ ಇದು ಇಲ್ಲಿ ಸ್ಕ್ರೀನ್ ಇಟ್ಕೋತಾ. ಸೊ ಇಲ್ಲಿ ನಮ್ಗೆ ಯಾವ್ದು ಬೇಕೋ ಪರ್ಸ್ನಲಾಗಿ ಫಿಲಮ್ ಚೂಸ್ ಮಾಡಿಕೊಂಡು ಬಂದು ನೋಡ್ಬೋದು ಗೈಸ್ ನಮ್ಮ ಫ್ಯಾಮಿಲಿ ಪೂರ್ತಿ ನಾವು ಒಬ್ಬರೇ ಬಂದು ನೋಡ್ಬೋದು. ಅದಕ್ಕೆ ಅದು ಥಿಯೇಟ್ರ್. ಇನ್ನೊಂದು ಏನು ಗೊತ್ತಾ ಗೈಸ್ ವ್ಲಾಗ್ ಮಾಡಬೇಕಾದ್ರೆ ಹಿಂಗೆ ಮಾಡಬೇಕು ಅಕ್ಕಪಕ್ಕ ನಾವು ಏನು ನೋಡಬಾರ್ದು ನನ್ನ ಪಾಡನ್ನು ನಾವು ಮಾತಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಅಕ್ಕಪಕ್ಕ ಯಾವಾಗ ನೋಡ್ತೀವೋ ಅವಾಗ ನಾವು ಮೈಂಡ್ ಡಿಸ್ಟರ್ಬ್ ಆಗ್ಬಿಡುತ್ತೆ ವ್ಲಾಗ್ ಮಾಡೋದಕ್ಕಾಗಲ್ಲ. ನೋಡಿ ಯಾರೇ ಬಂದ್ರು ಹಿಂಗೆ ಮಾತಾಡ್ಕೊಂಡು ಹೋಗ್ತಿರ್ಬೇಕು ಇಷ್ಟೇ ವ್ಲಾಗ್ ಮಾಡೋದು. ಹಾಂ ಹಾಯ್ ಆರಾಮ
ನೋಡಿದ್ರೆ ಹಿಂಗೆ ಗೊತ್ತಾಗೆ ನೋಡಿದ್ರೆ ನನಗೆ ಬನ್ನಿ ಹೋಗು ಗೈಸ್ ಹಿಂಗೆ ತೋರಿಸ್ತಾರೆ ಮತ್ತೆ ಅವರೇ ಮಾರ್ತಾರೆ ಸಿಗರೇಟ್ಸ್ಗಳನ್ನ. ಸೊ ಗೈಸ್ ಈಗ ಜಸ್ಟ್ ಫಿಲಮ್ ನೋಡಿದ್ವಿ. ಫಿಲಮ್ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ಹೋಗಿ ನೋಡಿ ಗೈಸ್, ಎಫ್1 ಸಖತ್ತಾಗಿದೆ. ಸೊ ಅದು ನೋಡೋಕ್ಕಿಂತ ಮುಂಚೆ ಫಸ್ಟ್ ಕನ್ನಡ ಸಿನಿಮಾಗಳು ನೋಡಿ, ನಾನೆಲ್ಲ ನೋಡ್ಬಿಡಿ ಕನ್ನಡ ಸಿನಿಮಾಗಳನ್ನ. ಸೊ ಅದಕ್ಕೆ ಇವಾಗ ಈ ಸಿನಿಮಾ ನೋಡೋಕೆ ಬಂದಿರೋದು. ತುಂಬ ಚೆನ್ನಾಗಿತ್ತು. ಸೊ ನೀವು ಹೋಗ್ತೀರಿ ಹೋಗಿ ನೋಡಿ ಅಷ್ಟೇ. ಗೈಸ್ ನಮ್ಮ ಮೊಲಾ ಫಿಶ್ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಯಾವ ದುಬೈ ಮಾಲ್ಗಿಂತ ಕಮ್ಮಿ ಅಲ್ಲ ಗೈಸ್, ಇದು ಸಖತ್ತಾಗಿ ಕಟ್ಟಿದ್ದಾರೆ. ಸೊ ಗೈಸ್ ಫಿಲಮ್ ನೋಡ್ಕೊಂಡು ಹಂಗೆ ಬಂದ್ವಿ. ರೋಡಲ್ಲಿ ಬರ್ತಾ ಇದೀವಿ ಗೈಸ್ ಹಿಂಗೆ. ಓಕೆನಾ, ಕಾರ್ತಿಕ್ಕು ಏನೋ ತಮಂಗ್ ಬೈಟ್ಸಲ್ಲಿ ಅದೇನು ಚೆನ್ನಾಗಿರುತ್ತೆ ಅಂದ್ರೆ ತಮಂಗ್ ಬೈಟ್ಸಲ್ಲಿ ವೈ ನೂಡಲ್ಸ್, ಅದೇನು ವೈ ನೂಡಲ್ಸ್ ಅಂತ ಗೈಸ್, ಚೆನ್ನಾಗಿರುತ್ತೆ ಅಂತ. ವೈ ಅಂದ್ರೆ ವೈ ಅಲ್ಲ, ಮತ್ತೆ WAI. ಓ ಆ ಥರ ವೈ ವೈ ಅದೇನು ನೂಡಲ್ಸ್ ಅಂತೆ, ವೈ ನೂಡಲ್ಸ್ ಚೆನ್ನಾಗಿರುತ್ತೆ ಅಂತಂದ. ಅದಕ್ಕೆ ತಿನ್ನೋದಕ್ಕೆ ಇಲ್ಲಿ ನಿಲ್ಸಿದ್ವಿ. ಇಲ್ಲಿ ಟೇಸ್ಟ್ ನೋಡ್ಕೊಂಡು ಹೋಗೋಣ ಹೆಂಗಿರುತ್ತೆ ಅಂತ. ಯಾವ್ದು ಸ್ಪೈಸಿ? ಇದು ಹೆವಿ ಸ್ಪೈಸಿನಾ? ಇದು ನಾರ್ಮಲ್ಲಾ ಗೈಸ್? ಇದು ಚೈನೀಸ್ ಫುಡ್ಡು. ಬನ್ನಿ ಇದನ್ನ ಇವಾಗ ತಿಂದ್ಬಿಟ್ಟು ನಿಮಗೆ ಟೇಸ್ಟ್ ಹೇಳ್ತೀನಿ ಹೆಂಗಿದೆ ಅಂತ. ಗೈಸ್ ಇವಾಗ ಟೇಸ್ಟ್ ಮಾಡೋಣ. ಫುಡ್ ರಿವ್ಯೂ ಕೊಡ್ತೀನಿ. ಫುಡ್ ರಿವ್ಯೂ ಬಾಯ್ ಆಗ್ತೀನಿ ನಾನು. ಇದರಲ್ಲಿ ಆ ಸ್ಪೂನಲ್ಲಿ ಸೂಪ್ ಕೊಡಿ. ಪೈಸೆ ಕಡೆ ಇದೆ. ಸೂಪ್ ಹೆಂಗಿರುತ್ತೆ ಗೊತ್ತಾ, ಸಾಕಾಗೈತೆ. ಥ್ಯಾಂಕ್ಸ್ ಕಾರ್ತಿಕ್, ಒಳ್ಳೆ. ಇವಾಗ ಇದು ಮಾಡು, ಆ ಮೋಮೋಸ್ನ ಸ್ಪೂನಲ್ಲಿ ಕಟ್ ಮಾಡು, ಹಾಫ್ ಕಟ್ ಮಾಡು. ಜಮ್ಮಾಗೈತೆ ಗೈಸ್, ಸಾಕಾಗೈತೆ, ಚೆನ್ನಾಗಿದೆ. ಕಾರ್ತಿಕ್ ಬಿಟ್ಬಿಟ್ಟು ನಾವು ಹೊರಟೋದ. ಇಲ್ಲೇ ಕಾರ್ ಹತ್ರ ಬಂದಿದ್ದೆ. ನಾನು ಕಾರ್ ನೀಟಾಗಿ ನೋಡಿಗೈತೆ, ರೆಡಿಯಾಗಿ ಪಳ ಅಂತ ಹೊಡಿತಿದ್ದೆ. ಫುಲ್ ಸರ್ವಿಸಿಗೆ ಬಿಟ್ಟಿದೆ ಕಾರು, ಫುಲ್ಲು ರೆಡಿ ಆಗಿದೆ. ಇವಾಗ ಬನ್ನಿ ತೊಗೊಂಡು ಹೋಗೋಣ. ಟೋಟಲ್ ಬಿಲ್ ನೋಡಿ ಗೈಸ್ 10,300 ರೂಪಾಯಿ ಆಗಿದೆ. ಸೊ ಗಾಡಿ ಸರ್ವಿಸಿಗೆ. ಸೊ ಪೇ ಮಾಡಿ ಗಾಡಿ ಫುಲ್ ಗನ್ನಾಗಿ ಮಾಡ್ಕೊಂಬಂದಿದ್ದೀನಿ. ಇವಾಗ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ವಾಚಿಂಗ್, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಳಗ್ಗೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಲಾಟ್ಸ್ ಆಫ್ ಲವ್. ಬಾಯ್.